ರಾಜ್ಯದ ಆರ್ಥಿಕ ಪರಿಸ್ಥಿತಿ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಆ ದೇಶದ ಜನಜೀವನ, ನಾಡಿನ ಜನಜೀವನ, ಆಡಳಿತ, ಅಭಿವೃದ್ಧಿ ಇವೆಲ್ಲವೂ ಕೂಡ ಅದರ ಆರ್ಥಿಕ ನೀತಿಯ ಮೇಲೆ ಹೆಚ್ಚು ಹೋಗುವಂಥದ್ದು. ಆರ್ಥಿಕ ಪರಿಸ್ಥಿತಿ ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅಧೋಗತಿ. 16 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಆರ್ಥಿಕ ಎಳ್ಕಳಿ ಸಾಹಿತ್ಯಗೆ ನಮ್ಮೆಳ್ಕೊಂಬಿಟ್ಟಿದ್ದಾನೆ. 16 ಸಾರಿ ಬಜೆಟ್ ಮಂಡಿಸಿರುವಂಥವ್ರು ಇವತ್ತು ಕೊಟ್ಟಿರುವಂಥದ್ದು ಎಲ್ಲಿಗೆ ಕತೆ? ಈಗ ಈ ತಮ್ಮ ವೈಯಕ್ತಿಕ ಚಪಲ ಯಾವುದು? ಫ್ರೀ ಬೀಸ್ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಇದನ್ನು ಸರ್ಕಾರಗಳು ಕೊಡ್ತಾ ಇದ್ದು, ಸಬ್ಸಿಡಿ ಕೊಡ್ತಾ ಇದೆ. ಫಲಾನುಭವಿದು 30%, 70% ಸರ್ಕಾರ ಅಂತ ಕೊಡ್ತಾ ಇದ್ರು. ಜವಾಬ್ದಾರಿ ಇರ್ತಾಯಿತ್ತು. ಈಗೇನಿಲ್ಲ. ನಿಮ್ಗೆ 2,000 ರೂಪಾಯಿ ಫ್ರೀ, ಬಸ್ ಫ್ರೀ. ಅಲ್ಲಿ ಏನಪ್ಪ ಅಂತಂದರೆ, ನೀವು ಗಂಡಸರಿಗೇನೂ ಇಲ್ಲ, ಬರೀ ಹೆಂಗಸರಿಗೆ. ಮನೆಯಲ್ಲಿ ಹೆಂಗೆ ಒಡಕ್ಕೆ ತಂದಿಟ್ಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಸಿದ್ದರಾಮಯ್ಯನವ್ರೆ. ಏಕೆಂದರೆ ನಿಮ್ಗೆ ಅದರ ಅರಿವೇ ಇಲ್ಲ. ನಿಮ್ಮ ಫ್ರೀ ಬೀಸಿಂದ ಇವತ್ತು ಮನೆಗಳು ಎಷ್ಟು ಒಡೆದೋಗಿದ್ದಾವೆ ಅಂತಕ್ಕಂಥ. ಹೆಂಡ್ತಿ ನಿನ್ನ ದುಡ್ಡು ಬೇಡ, ಕಾಸು ಬೇಡ, ಬತ್ತೀನಿ 4-5 ದಿವಸ ತಿರುಗಾಡ್ಕೊತೀನಿ, ಪೊಕ್ಸಾಟಿ ಹೋಯ್ತಾಳೆ ಅಂತ ಕಡೆ ಮನೆ ಹಾಳಾಗಿ ಹೋಗಿದ್ದಾವೆ. ಅವನು ಸರ್ವೆ ಮಾಡಿಸಿ, ಅದನ್ನು ಒಂದು ಸಮೀಕ್ಷೆ ಮಾಡಿಸಿ. ನೀವು ಯಾರ್ಯಾರು ಆರ್ಥಿಕತೆ ಜೋರು, ಸಾಮಾಜಿಕ ಇವರು ಮಾಡಿಸಿ ಏನಾಗಿದ್ದಾವೆ ಇವತ್ತು ಕುಟುಂಬಗಳ ಕಥೆಗಳು ನಿಮ್ಮ ಇದರಿಂದ ಹೋಲಿದ್ರಿಂದ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಸರ್ವೆ ಮಾಡಿಸಿ. ಒಂದು ಮಾನದಂಡನೇ ಇಲ್ವೇ ಇದಕ್ಕೆ? 2,000 ರೂಪಾಯಿಗೆ ಮಾನದಂಡನೇ ಇಲ್ವಾ? ಎಲ್ಲರಿಗೂ ಕೊಡ್ತೀವಿ ನಾವು. ಈಗ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಮಾನದಂಡ ಇದೆ. ಓಲ್ಡ್ ಏಜ್ ಪೆನ್ಷನ್ ನಿನಗೆ 65 ವರ್ಷ ಆಗಿರಬೇಕು ಮಾನದಂಡ. ಹ್ಯಾಂಡಿಕ್ಯಾಪ್ಡ್ ನೀನು 60-70% ಹ್ಯಾಂಡಿಕ್ಯಾಪ್ಡ್ ಆಗಿರಬೇಕು. ನೀನು ಸರ್ಟಿಫಿಕೇಟ್ ತೊಗೊಂಬ ಡಾಕ್ಟ್ರಿಂದ. ಅದು ಇದಕ್ಕೆ ಯಾವುದು ಮಾನದಂಡ ಇಲ್ಲ 2,000 ರೂಪಾಯಿಗೆ. ಅದು ಎಲ್ಲಿಗೆ? ಜನರ ಬೆವರಿನ ಶ್ರಮದ ದುಡಿಮೆಯ ಖಜಾನೆ ಯಾವ ರೀತಿ ಖರ್ಚು ಮಾಡ್ತಾ ಇದ್ದೀರಾ ನೀವು? ದೊಡ್ಡ ಆರ್ಥಿಕ ತಜ್ಞರು ಅಂತೀರ ಸಿದ್ದರಾಮಯ್ಯ. ನೋ 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 ಅದೆಲ್ಲ ಇದು. ಹಾಗಾಗಿ ಇವತ್ತು ಜಾತಿ ಜನಗಣತಿ ಏನಾಯಿತು? ಜಾತಿ ಜನಗಣತಿಯ ಮೇಲೇ ನಿಮ್ಮ ಬಡ್ಜೆಟ್ ಆಗಬೇಕಾಗಿತ್ತು. ಆಗ ಅದು ಎಲ್ಲರ ಸ್ಪರ್ಶಿ ಆಗ್ತಾ ಇತ್ತು. ಈಗ ನೀವು ಸುಮ್ಮನೆ ಎಲ್ಲರ ಸ್ಪರ್ಶಿ ಇದು ಅಂತ ಹೇಳಿ ಎಲ್ಲಿದೆ? ಎಲ್ಲರ ನೋ, ಗಂಡಸರಿಗೆ ಸ್ಪರ್ಶನೇ ಆಗ್ತಾ ಇಲ್ವಲ್ಲ ಇದರಲ್ಲಿ, ನಿಮ್ಮ ಬಡ್ಜೆಟಲ್ಲಿ. ಮನೆ ಒಡೆದಾಕ್ಬಿಟ್ರಿ, ಮನೆ ಹಾಳಾಗಿ ಹೋಗ್ತಾ ಹೋಗ್ರಿ. ಮತ್ತು ಯಾತಕ್ಕೋಸ್ಕರ ಇಷ್ಟು ಸಾಲ ಮಾಡ್ತಾ ಇದ್ದೀರಿ ನೀವು? ಈ ಸಾಲ ಮಾಡಿ ಮತ್ತು ಏನಾದರೂ ಒಂದು ಜನ ಭಾಳ ವರ್ಷ ನೆನೆಸ್ಕೊಳ್ಳುವಂಥದ್ದು ಏನಾದ್ರು ಕಾರ್ಯಕ್ರಮ ಆಗ್ತಾಯಿದೆ? ಇಲ್ಲ. ಸಾಲ ಮಾಡಿ ಫ್ರೀ ಕೊಡ್ತಾ ಇದ್ದೀರ. ಚೇ ಯಾರು ನಿಮ್ಮನ್ನು ಆರ್ಥಿಕ ತಜ್ಞ ಅಂತ ಯಾರು ಹೇಳ್ತಾರೆ? ನಿಮ್ಮನ್ನು ಯಾರು ಹೇಳ್ತಾರೆ ನಿಮಗೆ? ಚೇ ಏನಪ್ಪ ಇದು? ಹಾಂ, ಆಯಿತಾ? ಸರ್, ಹಾಂ, ಅಲ್ಲ ಫ್ರೀ ನಾನು ಬಡವರಿಗೆ ಕೊಡಿ, ನಾ ಬೇಡ ನನಗೆ. ಒಂದು ಮಾನದಂಡ ಬೇಕಾದಕ್ಕೆ. ಈಗ ನೀವು ಒಂದು ಜವಾನ್ಗಿರಿ ಕೆಲಸಕ್ಕೆ ಹೋಗ್ಬೇಕು, ಏನು ಕೇಳ್ತಾರೆ? SLC ಆಗಿದೆಯೇನೋ. ಇಲ್ಲಿ ಏನು ಇಲ್ಲಿ ಯಾವ ಮಾನದಂಡನೂ ಇಲ್ವಲ್ಲ. ಯಾವ ಹುಚ್ಚ ಸರ್ಕಾರ ಈ ಥರ ಮಾಡೇ ಇಲ್ಲ ರೀತು. ಮಾನದಂಡ ಬೇಡ. ಏನಾದರೂ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನೀವು ಸರ್ಕಾರದ್ದು ಏನು ಮೆಷರ್ ಅದಕ್ಕೆ? ಯಾರು ಸರಿ ಏನು? ಅಯ್ಯೋ ರಾಮ್ನೇ. ಸೊ ಹಾಗಾಗಿ ಯಾವುದೇ ಮಾನದಂಡವಿಲ್ಲದ ಎಲ್ಲರಿಗೂ ನಾವು ಕೊಡ್ತೀನಿ ಅಂತಕ್ಕಂಥದ್ದು ಇಟ್ಸ್ ಎ ಫೂಲಿಶ್ನೆಸ್. ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿಸಿ, ಏನಾಗಿದೆ, ಎತ್ತಾಗಿದೆ, ಇಷ್ಟು ದಿವಸ ಮಾಡಿಕೊಟ್ಟಿವಿ. ಎಷ್ಟ್ರಿ ಸ್ವಾಮಿ ನೀವು ನಿಮ್ಗೆ ಹೇಳಿದ್ದೀರಾ ಈ ತನಕ 76,000 ಕೋಟಿ ಕೊಟ್ಟಿದ್ದೀವಿ ಅಂತ.
ಅಯ್ಯೋ ದೇವ, 76,000 ಕೋಟಿದೆ. ವಾಟ್ ಈಸ್ ದ ರಿಟರ್ನ್ಸ್ ಟು ದ ಸ್ಟೇಟ್? 76,000 ಕೋಟಿಗೆ 6-7 ಪ್ರಾಜೆಕ್ಟ್ ಕ್ಲಿಯರ್ ಆಗ್ತಾಯಿದ್ದು ನಿಮ್ಮ. ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ, ಯಾವುದಕ್ಕೂ ದುಡ್ಡಿಲ್ಲ ಇಲ್ಲಿ. ಸುಮ್ಮನೆ ಕೊಟ್ಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀವಿ ನಾವು? ನಿಮ್ಮ ವೈಯಕ್ತಿಕ ತೆವಲಿಗೋಸ್ಕರ ನಿಮ್ಗೆ ರಾಜಕಾರಣ ವೈಯಕ್ತಿಕ ತೆವಲಿಗೆ ಬರೀ ಓಟಿಗೆ ಮಾತ್ರನಾ? ನೋ. ಇದು ಇಂದಿರಾ ಗಾಂಧಿಯವರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು, ದೇವರಾಜರಸರು ಬೇಕಾದಷ್ಟು ಕಾರ್ಯಕ್ರಮಗಳು ಕೊಟ್ಟರು. ಅವೆಲ್ಲ ಅದು ಜನರ ಹಿತದೃಷ್ಟಿಯಿಂದ ಮಾಡಿದಂಥ ಕೆಲವು. ನೀವು ಅದಿಲ್ಲವೇ ಇಲ್ವಲ್ಲ? ಯಾವ್ದನ್ನ ಇದು ಎಲ್ಲರೂ ಹೇಳ್ತಾವ್ರೆ. ಭಾಳ ಜನ ಆರ್ಥಿಕ ತಜ್ಞರು ಹೇಳಿಲ್ಲ, ಸರಿ ಇಲ್ಲ ನೀವು ಮಾಡ್ತಾ ಇರೋದು. ಬಟ್ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ ಅವರು. ಅದು ಯಾರೋ ಲಂಡನ್ನಿಂದ ಬಂದರು, ಯಾರೋ ಕಾಮನ್ವೆಲ್ತ್ ಕಂಟ್ರೀಸಿಂದ ಬಂದರು, ಅವರು ಬೇಷ್ ಅಂತ ಹೋಗಿದ್ದಾರೆ, ಇದು ಹೇಳ್ತಾವ್ರೆ ಹೊರತು ಅರೆ ನಮ್ಮ ಜನ ಕೇಳ್ರಿ ಏನು ಹೇಳ್ತಾವ್ರೆ ಅಂಥೇಳಿ. ಜನ ಏನು ಹೇಳ್ತಾವ್ರೆ ಕೇಳಿ. ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಸ್ಟೇಟ್ ಏನು ಹೇಳ್ತಾ ಇದ್ದಾರೆ ಈಗ ತಿರುಗಿ. ಮತ್ತು ಬೆಲೆ ಏರಿಕೆ ಎಲ್ಲೆಲ್ಲಿಗೆ ತೊಗೊಂಡು ಇಷ್ಟೆಲ್ಲ ಬೆಲೆ ಏರಿಸಿದ್ರಲ್ಲ ನೀವು. ಬೆಲೆ ಏರಿಸಿದ ಮೇಲೆ ಇವೆಲ್ಲ ಕಡಿಮೆ ಆಗಬೇಕಲ್ಲ. ನೀವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ಬೆಲೆನಾದ್ರು ಕಡಿಮೆ ಆಗಬೇಕಲ್ಲ. ಏನಿಲ್ಲ, ಒಂಥರ ಅರಾಜಕತೆ, ಆರ್ಥಿಕ ಶಿಸ್ತಿಲ್ಲ ರಾಜ್ಯದಲ್ಲಿ. ಒಬ್ಬ ಅರ್ಥಮಂತ್ರಿ 16 ಬಜೆಟ್ ಅಂತಿರಲ್ಲಪ್ಪ, ಒಂದು ಆರ್ಥಿಕ ಶಿಸ್ತಿಲ್ಲ. ನಿಮ್ಮ ವೈಯಕ್ತಿಕ ತೆವಲಿಗೇನೋ ಬರ್ಕೊಂಡು ಕೂತಿರಂಗಾಗಿದೆ. 10 ವರ್ಷ ಆಯ್ತಪ್ಪ, 10 ವರ್ಷ ಆಯ್ತಪ್ಪ ಜಾತಿ ಜನಗಣತಿಯಾಗಿ. ನಿಮ್ಮ ಧೈರ್ಯ ಇಲ್ಲ, ನಿಮಗೆ ಬರೀ ಬೊಗಳೆ ಹೊಡಿತೀರ ಅಷ್ಟೇ. ಯು ಡೋಂಟ್ ಹ್ಯಾವ್ ಗಟ್ಸ್. ಮಾಡಿ ಅದ್ರ ಪ್ರಕಾರ ನೀವು ಯಾಕಾಗಲ್ಲ? ನೀವೇ ತಾನೇ ಮಾಡಿದ್ದದ್ದು ಜಾತಿ ಜನಗಣತಿ. 260 ಕೋಟಿ ಖರ್ಚು ಮಾಡಿದ್ದೀರ ಅದಕ್ಕೆ. ಅದ್ರ ಮೇಲೆ ಬಡ್ಜೆಟ್ ಮಾಡಬೇಕಾಗಿತ್ತು ನೀವು ನ್ಯಾಯವಾಗಿ. ನೀವು ಬಡ್ಜೆಟ್ಟು ಜಾತಿಯ ಜನಗಣತಿ ಮೇಲೆ, ಅದೇನು ಒಂದು ಜಾತಿಗೆ ಮಾಡಿಲ್ಲ, ಅದು ಎಲ್ಲ ಜಾತಿಯವ್ರನ್ನೂ ಕೂಡ ಜನಗಣತಿ ಆಗಿರುವಂಥದ್ದು. ನೀವು ಇದು ಯಾವುದೂ ಇಲ್ಲವೇ ಇಲ್ಲ ನೀವು ಕತೆ. ನಿಮಗೆ ಅಲ್ಲಲ್ಲಿ ಸ್ವಸಹಾಯ ಗುಂಪುಗಳು ಮಾಡೋದು ನಾವು. ಸ್ವಸಹಾಯ ಗುಂಪುಗಳು ಇವು ಯಾರ ಸಂಸಾರಸ್ಥರು ಹೆಣ್ಮಕ್ಳ ಹತ್ರ ಪಾಠ ಹೇಳಿಸ್ಬೇಕು ಸಿದ್ದರಾಮಯ್ಯನಿಗೆ. ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಮಗಳು ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಅವಳು. ಉಳಿತಾಯ ಮಾಡ್ತಾಳೆ ಅವಳು. ಕಾಫಿ ಪುಡಿ ಮುಗಿಸ್ತಾಳೆ, ಟೀ ಪುಡಿ ಮುಗಿಸ್ತಾಳೆ, ಹಾಲಲ್ಲಿ ಮುಗಿಸ್ತಾಳೆ, ಅಕ್ಕಿಲಿ ಮುಗಿಸ್ತಾಳೆ. ಸೇವಿಂಗ್ಸ್. ಈ ಸರ್ಕಾರಕ್ಕೆ ಸೇವಿಂಗ್ಸೇ ಗೊತ್ತಾಗ್ತಾ ಇಲ್ವಲ್ಲ ಇವ್ರಿಗೆ. ಅದಕ್ಕೆ ಹೆಣ್ಮಕ್ಳ ಕೈಲಿ ಸಿದ್ದರಾಮಯ್ಯಗೆ ಪಾಠ ಹೇಳಿಸ್ಬೇಕು, ಸಂಸಾರ ಹೇಗೆ ನಡೆಸೋದು ಅಂತಂತೀವಿ. ಒಂದು ರಾಜ್ಯದ ಸಂಸಾರ ನಡೆಸ್ದಂಗೆ ಸ್ವಾಮಿ ಈ ಸ್ವಸಹಾಯ ಗುಂಪುಗಳು ಮಾಡಿದ್ವು ನಾವು. ಸ್ತ್ರೀ ಶಕ್ತಿ ಯಾರು ನಾವೇ ತೊಗೊಂಬಂದಿದ್ದು. ಆ ಸ್ತ್ರೀ ಶಕ್ತಿನಲ್ಲಿ ಎಷ್ಟು ಅಯ್ಯೋ ಇದರ ಆ್ಯಕ್ಟಿವಿಟೀಸ್ ಎಲ್ಲ ಕೊಟ್ಟು ಅವ್ರಿಗೆ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ಹೆಣ್ಮಕ್ಳು ಈಚಕ್ಕೆ ತೊಗೊಂಬಂದು ಬ್ಯಾಂಕಲ್ಲಿ ಅವರು ಅಕೌಂಟ್ ಓಪನ್ ಮಾಡಿ ಮಾಡುವಂಥದ್ದೆಲ್ಲ ಇದು ಮಾಡೋದು. ಇಲ್ಲಿ ಏನು ಸುಮ್ಮನೆ 2,000 ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಆ 2,000 ರೂಪಾಯಲ್ಲಿ ಏನು ಮಾಡಬೇಕು? ಸುಮ್ಮನೆ ನೀವೇ 2,000 ರೂಪಾಯಿ ಕೊಟ್ಟಿದ್ರೆ ಗದ್ದೆ ತೊಗೊಂಬಿಟ್ಲೆ ಗದ್ದೆ ಬಂದವ್ರಿಗೆ 10 ಅಡಿ ಸೈಟ್ ಬರಲ್ಲ. ವರ್ಷ ಎಲ್ಲ ಕೊಟ್ಟರು ಅದಕ್ಕೆ. ಹಾಂ 2013ನೇ ಇಸ್ವಿನಲ್ಲಿ ಯಾರು ಬರ್ಕೊಟ್ಟವ್ರು ಇವ್ರಿಗೆ ಪ್ರೋಗ್ರಾಮ್ಸ್? ಯಾರು ಬರ್ಕೊಟ್ಟಿದ್ದು? ನಾನೇ, ವಿಶ್ವನಾಥ್, ರಮೇಶ್ ಕುಮಾರ್, ನಮ್ಮ ಎಂಥದ್ದು ನಮ್ಮ ಮುಸ್ಲಿಂ ಲೀಡ್ರು ಇಬ್ರಾಹಿಂ. ನಾವು 3 ಜನ ಸೇರಿ ಬರ್ಕೊಟ್ರಿ. ನೀವು ಸ್ವೇರಿಂಗ್ ಸೆರೆಮನಿ, ನಾನು ಒಬ್ಬನೇ ಸ್ವೇರಿಂಗ್ ಅಂದರು. ಇನ್ನೊಬ್ಬರ ಜೊತೆ ಸ್ವೇರಿಂಗ್ ಮಾಡೋಕ್ಕೆ ಮನುಷ್ಯನಿಗೆ ಸಣ್ಣ ಮನಸ್ಸು. ಒಬ್ಬರೇ ಸ್ವೇರಿಂಗ್ ಮಾಡಿ, ಒಬ್ಬರೇ ಆದ್ರೂ ಕೂಡ ಇಟ್ ಡ್ರೀಮ್ಸ್ ಟು ಬಿ ದ ಕ್ಯಾಬಿನೆಟ್. ನೀವು ಈ 6 ಪ್ರೋಗ್ರಾಮ್ ಓದಬೇಕು ಅಂತೇಳಿ. ಅಕ್ಕಿ 2 ರೂಪಾಯಿ ಫ್ರೀ ಹೇಳಲಿಲ್ಲ ನಾವು. 1 kg ಅಕ್ಕಿಗೆ 2 ರೂಪಾಯಿ. ಈ ಅಹಿಂದ ಗುಂಪಿನ ಸಾಲ ಮನ್ನಾ, ದೇವರಾಜರ್ಸ್ ಕಾರ್ಪೊರೇಷನ್, ಅಂಬೇಡ್ಕರ್ ಕಾರ್ಪೊರೇಷನ್ ಅವ್ಯಾವು ಇದ್ವಲ್ಲ ನಮ್ಮ ಮುಸ್ಲಿಮ್ಸ್ ಏನೇನು, ಆ ಅಹಿಂದ ಇದು ಸಾಲ ಮನ್ನಾ ಮಾಡಿರಿ. 60,000 ರೂಪಾಯಿ ಇತ್ತು.
ಮನೆ ಕಟ್ಟೋಕ್ಕೆ ಸಾಲದು 1,20,000 ರೂಪಾಯಿ ಮಾಡಿ. ಮತ್ತು ಇದು ನಿಂತೋಗಿತ್ತು, ಯಾವುದು ಗೃಹ ಜ್ಯೋತಿ, ಭಾಗ್ಯ ಜ್ಯೋತಿ, ದುಡ್ಡು ಕಟ್ತೇನೆ. ಯಾಕೆ ಒಂದು ಲೈಟ್ ಬದಲು 4 ಲೈಟ್ ಹಾಕೊಂಡ್ಬಿಟ್ಟಿದ್ದು, ತಿರುಗಿ ರೆಸ್ಟೋರ್ ಮಾಡಿಸ್ತೋದು. 6 ಪ್ರೋಗ್ರಾಮ್ ಕೊಟ್ಟು, ನಾವು ಕೊಟ್ಟು ಪ್ರೋಗ್ರಾಮ್ಸ್ ಅವು, ಸಿದ್ದರಾಮಯ್ಯನ ತಲೆದಲ್ಲ ಅದು ಪ್ರೋಗ್ರಾಮ್ಸ್ ಅವು ಮಾಡಿದಂಥದ್ದು. ಹಾಂ, ಸೊ ಹಾಗಾಗಿ ಯಾವ ವಿವೇಚನೆಯೂ ಇಲ್ಲದೆ ಇವತ್ತು ಸರ್ಕಾರದ ಹಣ ಹಿಂಗೆ ಖರ್ಚಾಗ್ತಾ ಇದೆ. ಜನ ಎಲ್ಲಿಗೆ ಹೋಗಬೇಕು? ಏನು ಚೀತಕ್ಕೆ ಸೇರ್ಕೋಬೇಕು ನೆಕ್ಸ್ಟು ಜನಗಳು ನಿಮ್ಮಿಂದ? ಎಷ್ಟು ಹಣ ಪೋಲಾಗ್ತಾ ಇದೆ ಇವತ್ತು. ರಾಮ ರಾಮ, ಅಲ್ಲಪ್ಪ ನೀವೇ ಎಕ್ಸ್ಪರ್ಟು ಅಂತೀರಿ ಎಲ್ಲ ಕಡೆಗೂ. ಮತ್ತು ಇವ್ರನ್ನೆಲ್ಲ ರಾಜಕೀಯ ಸಲಹೆಗಾರ, ಆರ್ಥಿಕ ಸಲಹೆಗಾರ, ಕಾನೂನು ಸಲಹೆಗಾರ, ಎಷ್ಟ್ರಿ ಇವರು? ಕ್ಯಾಬಿನೆಟ್ ರ್ಯಾಂಕ್ನವ್ರು ಎಷ್ಟು ಜನ ಅವರೇ? 120 ಜನ ಇದ್ದಾರೆ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ನವರು. ಒಬ್ಬ ಆರ್ಥಿಕ ಮಂತ್ರಿ ಅಂದರೆ ಸೇವಿಂಗ್ಸ್, ಅನಾವಶ್ಯಕ ಹಣದ ದುರ್ಬಳಕೆಯನ್ನು ಕಡಿತ ಮಾಡಬೇಕು. ಅವನು ದುರ್ಬಳಕೆನೇ ಜಾಸ್ತಿ ಆಗ್ತಾ ಇದೆ ಈಗ. ಹಾಂ, ಏನಪ್ಪ? ಹಾಂ, ಸೊ ಹಾಗಾಗಿ ಇವತ್ತೇನಾಗಿದೆ ಅಂತಂದರೆ, ಒಬ್ಬ ಒಳ್ಳೆ ಆರ್ಥಿಕ ಮಂತ್ರಿ ಅಂತಂದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿತ ಮಾಡಬೇಕು. ರಾಜ್ಯದಲ್ಲಿ ಸುಸ್ಥಿರವಾದಂಥ ಏನಾದರೂ ಕನ್ಸ್ಟ್ರಕ್ಷನ್ಸ್ ಆಗಬೇಕು. ಪ್ರೋಗ್ರಾಮ್ಸ್ಗಳು ಜನ ನೆನ್ಕೊಳ್ಳೋ ಅಂಥದ್ದು. ಹೇಳಪ್ಪ, ಒಂದು 10 ಪ್ರೋಗ್ರಾಮ್ ಹೇಳ್ರಿ ಸಿದ್ದರಾಮಯ್ಯ, ಹೇಳಪ್ಪ, ಜನ ನೆನ್ಕೊಳ್ಳೋ ಪ್ರೋಗ್ರಾಮ್ ಏನು ಮಾಡಿದ್ಯಾ ನೀನು ಈ 2 ಸರಿ ಸಿ ಎಮ್ ಇದ್ದಾಗ? ಹೇಳಪ್ಪ, ಒಂದೂ ಇಲ್ಲ. ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್, ಟೆಲ್ ಅಸ್ ನಥಿಂಗ್. ಸುಮ್ಮನೆ ಬರೀ ಬೊಂಬಡ ಸೀಟಿ ಹೊಡ್ಕೊಳ್ಳೋದು. ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡ್ರಿ. ಅಯ್ಯೋ ರಾಮ್ನೇ, ದುಡಿಯೋ ಕೈಗೆ ಉದ್ಯೋಗ ಕೊಟ್ಟರೆ ಇಲ್ಲಿ ಆರ್ಥಿಕ ನೀತಿ, ಅದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ನಡೀತವೆ, ಹಣಕಾಸಿಂದ ಇದೆಲ್ಲ ನಡೀತದೆ. ಅವಾಗ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಇಲ್ಲದೆ ದುಡಿಯೋ ಕೈಗೆ ಉದ್ಯೋಗನೇ ಇಲ್ಲದೆ ಹೋದರೆ, ಉದ್ಯೋಗ ಇಲ್ಲದೆ ಏನು ನೋಡಿ ಕೇಳ್ತೀರ ನೀವು ಕತ್ತಿ? ಹಾಂ, ಏನಪ್ಪ ಈಗ ನಾವು ಕೇಳ್ಕೊಂಡು ಈಗ ನೋಡಿ, ಇಡೀ 1,70,00,000 ಕುರಿ ಆಡುಗಳಿದ್ದಾವೆ ಇಲ್ಲಿ ಈ ರಾಜ್ಯದಲ್ಲಿ. ಒಂದು ದೊಡ್ಡ ಸ್ಕೀಮ್ ಮಾಡಿರಿ ಅವಕ್ಕೆ ಕಥೆಯಲ್ಲ. ವಾರಕ್ಕೆ 2 ಪ್ಲೇನ್ ಲೋಡು ಕುರಿ ಮಾಂಸ ಕೇಳ್ತಾವ್ರೆ ಇರಾನ್ ಕಂಟ್ರಿಯವರು. ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವರು. ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ತೊಗೊಂಡೋಗ್ಕಾಗ್ತದೆ. ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ರೀ ಅದು? ಸಾವಿರಾರು ಜನ ಯಂಗ್ಸ್ಟರ್ಸ್ ಹಳ್ಳಿಗಾಡುಗಳಲ್ಲಿ ಆ ಕುರಿ ಕೋಳಿ ಸಾಕೋದ್ರಿಂದ ಇದು ಸಾಕು. 10 ರೂಪಾಯಿ ಕೊಡಲಿಲ್ವಲ್ಲಪ್ಪ ನೀನು ಬಜೆಟಲ್ಲಿ? ಕುರಿಗಾರರಿಗೆ 10 ರೂಪಾಯಿ ಇಲ್ವಲ್ರಿ? ಬರೀ ಕೂಕ್ಕಳದ್ದು ಜೈ 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 ಅಂತ ಅಷ್ಟೆ ಅಷ್ಟೇ. ಅಲ್ಲ, ಎಂತಾದ್ರಿ ಅದು? ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕಪ್ಪ, ಅದು ಸರ್ಕಾರದ ನೀತಿ ಆಗಬೇಕು. ಏನೂ ಇಲ್ಲ, ಸುಮ್ಮನೆ ಬರೀ ಕೂತ್ಕೊಂಡ್ರೆ 16 ಸಾರಿ ಮಂಡನೆ ಅಷ್ಟೇ ಕತೆ. ಏನಾಗಿದೆ ಅದರಿಂದ? ಹಾಗಾಗಿ ಮತ್ತೆ ಈಗ ನಿಮಗೆ, ನೀವು ಯಾವಾಗ ಕುರ್ಚಿ ಮೇಲೆ ಕೂತ್ಕೊಂಡ್ರಿ ನೀವು, ಹೋಯಿತು. ನೀವೆಲ್ಲಿ ತಿರುಗಾಟ ಇಲ್ಲ, ಏನಿಲ್ಲ, ಅಲ್ಲೇ ಕೂತಿರ್ತವೆ. ನೀವು ಅಸೆಂಬ್ಲಿಲಿ ಏನಾಯಿತು ಮೊನ್ನೆ? ನೀವೇ ಕೂಕ್ಕತ್ತಾ ಇದ್ದೀರಿ. ಕೂತ್ಕೊಳ್ಳಿ ಯಾರು ಕೂತ್ಕೊಳ್ಳಿಲ್ಲ. ನಿಮ್ಮ ಮಾತಿಗೆ, ನಿಮ್ಮ ಆಡಳಿತ ಪಕ್ಷದಲ್ಲೇ 3 ಕಾಸು ಮರ್ಯಾದೆ ಇಲ್ಲ ನಿಮ್ಮ ಮಾತುಗಳಿಗೆ. ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವರೇ, ಕೂತ್ಕೊಂಡು ಅಧಿಕಾರ ಮಾಡೋಕ್ಕೆ ಅಲ್ಲ ಈ ರಾಜ್ಯ ಅಲ್ಲ. ಇದೇನು MG ರಾಮಚಂದ್ರನ್ ಜಯಲಲಿತಾ ರಾಜ್ಯ ಅಲ್ಲ ಇದು, ಕೂತ್ಕೊಂಡು ಮಾಡಲಿಕ್ಕೆ. ಇದು ಅವಶ್ಯಕವಾಗಿ ಯಾಕೆ ಸಮಯ ಹಾಳು ಮಾಡ್ತಾ ಇದ್ದೀರಿ? ರಾಜ್ಯದ ಸಮಯ ಹಾಳು ಮಾಡ್ತಾ ಇದ್ದೀರಿ. ಹೇಳಪ್ಪ. ಏನು ನಡೆಸೋಕ್ಕಾಗ್ತಾ ಇಲ್ಲ ಅವ್ರ ಕೈ. ಯಾರ್ಯಾರ ಮಾತು ಕೇಳ್ತಾ ಇಲ್ವಲ್ರಿ? ಅಲ್ಲ ಪರಿ, ಈಗ ಈ ವಿಧಾನಸಭೆ ಎಲ್ಲಿಗೆ ಹೋಗ್ತಾ ಇದೆ? ಅದು ಈ ಸಿನಿಮಾದಲ್ಲಿ ಎ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎ ಸರ್ಟಿಫಿಕೇಟು ಅಲ್ಲಿಗೆ ಹೋಗಿ ನಿಂತೈತಿ. ಮೊದಲು ಯು ಸರ್ಟಿಫಿಕೇಟ್ ಇತ್ತು, ಯೂನಿವರ್ಸಲ್. ಹೌದು, ಅಲ್ಲಿ ಮಾತಾಡ್ತಾರೆ ಅಂದರೆ ಯೂನಿವರ್ಸಲ್ ಅದು. ಇದು ಹೇಗೆ ಬಂದು ನಿಂತೈತಿ ಇಲ್ಲಿ? ಆ ಅಶ್ಲೀಲ ಮಾತುಗಳು ತಾವು ಟಿ ವಿಲೆಲ್ಲ ತೋರಿಸ್ತಾ ಇದ್ದೀರಾ, ಹೆಂಗೆ ಆಗ್ತಾ ಇದ್ದಾವೆ. ತೂತು ನಾಚಿಗೇಡ್ರಿ.
ಒಂದು ಸರ್ಕಾರದ ಜನಪ್ರತಿ ಮಂತ್ರಿಗಳು ಹೀಗೆ ಆ ಸ್ಕ್ಯಾಂಡಲ್ ಸಿಕ್ಕಾಕೊಂಡೆಲ್ಲನೂ ಕೂಡ ಯಾವುದು ಏನಂತಂದ್ರೆ ಮಧುಬಲೆ ಜನ ಕ್ಯಾಕರ್ಸ್ ಉಗಿತಾವ್ರೆ, ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಏನಾಗ್ತಾ ಇದೆ ಅಂತಂತೇಳಿ. ಚೇ ಹಾಂ ಆ ತಡೆಯೋ ಮಾರೇನ ಈ ಡೇಸೇ ಮುಗೀತಾ ಇಲ್ಲ ಆಯಿತಾ. ಹಂಗಾಗಿ ಮತ್ತು ನಾನು ಹೇಳಿ ಆಯ್ತು, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಆಯ್ತು ನಿಮ್ಗೆ ಕೊಡಿ, ಬೇರೆಯವ್ರಿಗೆ ಅವಕಾಶ ಆಗಬೇಕಲ್ಲ. ಇದೆಲ್ಲ ನೀವೇನು ಕಾಂಗ್ರೆಸ್ ಕಟ್ಟಿದವರಲ್ಲ, ನೀವು ಕಟ್ಟಿದ ಮನೇಲಿ ಬಂದು ಸೇರ್ಕೊಂಡಿರೋರು ನೀವು. ಕಾಂಗ್ರೆಸ್ ಕಟ್ಟಿದವ್ ನಾವೇ ಭೂಪ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿರೋನು ಕಟ್ಟಿರೋನು. ಖರ್ಗೆ ಅವರು ಕಾಂಗ್ರೆಸ್ ಕಟ್ಟಿರೋರು, ಖರ್ಗೆಯವರು. ನೀವ್ಯಾವ ಕಾಂಗ್ರೆಸ್ ಕಟ್ಟಿದ್ರಿ? ನೀವು ಕಟ್ಟಿರೋ ಮನೆಗೆ ಬಂದು ಸೇರ್ಕೊಂಡು ಭೂಪ ನೀನು ಕತ್ತಿ ಛೇ ಏನು ಅನಿಸ್ತವ್ರೆ ಅಲ್ವಾ? ಹಾಂ ಅರೆ ಅವನ ಕಾಂಟ್ರಿಬ್ಯೂಷನ್ ಇಲ್ವಾ ಸರ್ಕಾರ ಬರೋಕ್ಕೆ? 130,000 ಸೀಟ್ ಬರೋಕ್ಕೆ ಅವನ ಇನ್ವೆಸ್ಟ್ಮೆಂಟ್ ಇಲ್ವಾ? ಅವನ ಕಾಂಟ್ರಿಬ್ಯೂಷನ್ ಇಲ್ವಾ? ಅವನ ಶ್ರಮ ಇಲ್ವಾ? ಹಾಂ ಅಲ್ಲ, ಇರೋ ವಿಚಾರ ಅದೇ, ಇಲ್ಲದೇ ಇರೋ ವಿಚಾರ ಅದೆಲ್ಲ ಅಲ್ಲ ರೀ. ಆ ಸದನ ನಡೀತಲ್ಲ, ಅದು ಯಾರಾದರೂ ಮಾನ ಮರ್ಯಾದೆ ಇರೋರು ಏನಾದ್ರು ನಮ್ಮ ರಾಜ್ಯದ ಮಂತ್ರಿಗಳೇ ಆ ಪರಿಸ್ಥಿತಿಯಾಗಿ ಕೂತಿದ್ದಾರೆ. ಮತ್ತು ಆಡಳಿತ ಪಕ್ಷ ಒಂಥರ ಆ ವಿರೋಧ ಪಕ್ಷ ಇನ್ನು ಬಿಡಿ ಅಲ್ಲಿ ಹೇಳ್ತಾನೆ, ಹೌಸಲ್ಲಿ ಹೇಳ್ತಾನೆ, ಮಂತ್ರಿ ಎ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗವರ್ನಮೆಂಟ್. ರಾಜಣ್ಣ ನಿಂತ್ಕೊಂಡು ಹೇಳ್ತಾರೆ, ಹಿ ಮೇಡ್ ಎ ಓಪನ್ ಸ್ಟೇಟ್ಮೆಂಟ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್. 48 ಜನ ಈ ಟ್ರ್ಯಾಪಲ್ಲಿದ್ದಾರೆ, ಮಧುಬಲೆಯಲ್ಲಿ ಜಡ್ಜಸ್ಗಳಿದ್ದಾರೆ. ಅವ್ರು ಯಾರು ಅಂತ ಕೇಳೋ ಪ್ರಶ್ನೆ ಮಾಡೋವಂಥ ಯೋಗ್ಯತೆ ಬರಲಿಲ್ಲ ಈ ಅಪೋಸಿಷನ್ ಪಾರ್ಟಿಯವರು, ನಮ್ಮ BJP-ಯವಕ್ಕೆ. ಅವ್ರು ಹೇಳ್ತಿದ್ದ ಎಸ್ ಟೆಲಸ್ ಗಿವ್ ದ ಲಿಸ್ಟ್ ಅಂತ ಕೇಳಲಿಲ್ವಲ್ರಿ ಇವನು ಯಾವನು ಅನ್ಕೋತೀವಿ. ವಿರೋಧ ಪಕ್ಷ ಆಡಳಿತ ಪಕ್ಷ ಯಾವ ದಿವಾಳಿ ಎದ್ದೋಗಿದ್ದಾವೆ ಎರಡು ಬೇಕಂತ. ಇನ್ನು ಮಧ್ಯೆ ಜನ ಸಾಯ್ಬೇಕಷ್ಟೇ ಇವ್ರು ಕಟ್ಕೊಂಡ್ರು. ಹಾಂ ಆಮೇಲೆ ನೋಡ್ರಿ, ನೀವು ಒಳ ಮೀಸಲಾತಿಗೆ ರಿಕ್ರೂಟ್ಮೆಂಟ್ನೇ ಸ್ಟಾಪ್ ಮಾಡಿಬಿಡೋದು ಇಡೀ ಸ್ಟೇಟ್ದು. ಏನು ಸರ್ಕಾರ ಅಂತೀರ ಇದು? ದಿವಾಳಿ ಅಲ್ಲಪ್ಪ. ಒಳ ಮೀಸಲಾತಿ ಅದೇನೋ ಕೊಡ್ತಾರೆ, ಇದು ರಿಪೋರ್ಟ್ ಕೊಡ್ತಾರೆ, ಅದ್ರ ಪ್ರಕಾರ ಅದಾಗುತ್ತದು. ಒಳ ಮೀಸಲಾತಿ ಆಗೋ ತನಕನೂ ರಿಕ್ರೂಟ್ಮೆಂಟೇ ಇಲ್ಲ. ಈಗಾಗಲೇ 40% ಆಫೀಸರ್ಸ್ಗಳಿಲ್ಲ. ಏನು ನಡೀತದೆ ಮತ್ತು ಆಡಳಿತ ನಿಮ್ಮದು? 40% ಅಧಿಕಾರಿ ನೌಕರರು ಇಲ್ಲ, ಎಲ್ಲ ಔಟ್ಸೋರ್ಸಲ್ಲಿ ನಡೀತಾ ಇದೆ. ಔಟ್ಸೋರ್ಸ್ನವ್ರಿಗೆ ಯಾವ ಜವಾಬ್ದಾರಿಯೂ ಇಲ್ಲ. ಉತ್ತರ ಕರ್ನಾಟಕ ಹಾಳಾಗೋದು ನಿಮ್ಮಿಂದ. ಅತ್ತ ಕಡೆ ಜನವೇ ಇಲ್ಲ ಕಣ್ರಿ ಅಲ್ಲಿ ಆಫೀಸ್ಗಳಲ್ಲಿ. ಇಡೀ ಕರ್ನಾಟಕನ ಪಟಾಂಬೈಯಲ್ಲಿ ಸಿದ್ದರಾಮಯ್ಯ, ಅಯ್ಯಪ್ಪ ರಾಮ ರಾಮ ರಾಮ. ಕೇಂದ್ರದಲ್ಲಿ ಇವತ್ತು ಕಾಯ್ದೆ ತಿದ್ದುಪಡಿ ವಿಧೇಯಕ ಮಂಡನೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಯಾವುದನ್ನು? ಕಾಯ್ದೆ ತಿದ್ದುಪಡಿ ವಿಧೇಯಕ ಏನೋ ನಡೀತಾ ಇದೆ, ನೋಡೋಣ ಏನು ಹಾಂ ನಿಜ. ಹೌಸಲ್ಲಿ ಸಿದ್ದರಾಮಯ್ಯ ಬಂದರು ಅವತ್ತು ನೋಡಿ, ವಿಶ್ವನಾಥ್ ಕೂತಿದ್ದಾರೆ, ನಾವೆಲ್ಲ ಒಟ್ಟಿಗೆ ಓದ್ದವರು, ಒಟ್ಟಿಗೆ ಲಾಯರು, ಒಟ್ಟಿಗೆ ಇದಾದು. ಅವನು ಮೊದಲೇ ನನಗಿಂತ ಮುಂಚೆನೇ MLA ಆಗಿಬಿಟ್ಟ. ಆದರೆ ನಾನು CM ಆದೆ, ಅವನೇನು ಆಗಲಿಲ್ಲ. ಹೌದಪ್ಪ, ನಾನು ನಿನ್ನನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬರಿದವ್ರು ಯಾವ CM ಆಯ್ತಿದ್ದೆ ನೀನು? ನಾವೆಲ್ಲ ಸೇರಿ ಕರ್ಕೊಂಬಂದ್ವಲ್ಲ, ಅದನ್ನು ಒಪ್ಕೊಂಡ್ರಲ್ಲ SM ಕೃಷ್ಣ ಸಾಹೇಬರು, ಖರ್ಗೆ, ಧರ್ಮಸಿಂಗ್ ಮೊಯ್ಲಿ.
ಶ್ರಮ ಮಾಡಿ ಎಲ್ಲರ ಮನೆ ಬಾಗಿಲಿಗೂ ತಿರುಗಿ ನಿನ್ನನ್ನು ಕರ್ಕೊಂಬಂದಿದ್ದೆ ಸಿ ಎಮ್ ಆಗಪ್ಪ ಕಾಂಗ್ರೆಸ್ಸಲ್ಲಿ ಅಂತೇಳಿ. ಹೌದಾ? ನಾನು ಆಗಿದ್ದೆಪ್ಪ ನಾನು ಏನೂ ಆಗಿಲ್ಲ ಅಂತ ಮಿನಿಸ್ಟರ್ ಆದ ಕನ್ನಡ ಸಂಸ್ಕೃತಿ ಇಲಾಖೆ. ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ, ಅದನ್ನು ಕೊಟ್ಟು ಮಾಡ್ದೋ. ಬರೀ 4 ಕೋಟಿ ಬಡ್ಜೆಟ್ ಇತ್ತು, ಅದಕ್ಕೊಂದು ಸೆಕ್ರೆಟ್ರಿಯೇಟ್ ಕ್ರಿಯೇಟ್ ಮಾಡಿ ಇವತ್ತು 700 ಕೋಟಿ ಬಡ್ಜೆಟ್ ಬರ್ತಾಯಿದೆ. ಅದಕ್ಕೆ ನಾವು ನಡೆಸಿದ ಇಲಾಖೆಗಳ ಫಸ್ಟ್ ಕ್ಲಾಸಾಗಿ ನಡೆಸಿದ್ದೀವಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲೇ ನಂಬರ್ 1 ಸ್ಕೂಲ್ ಎಜುಕೇಷನ್. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆದು ನಮ್ಮ ಸನ್ಮಾನ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ. ಯಾರು? ಡಾಕ್ಟರ್ ನಮ್ಮ ಅಬ್ದುಲ್ ಕಲಾಂ ಅವರು. ಹಾಂ, ನಮ್ಗೆ ಗುರ್ತು ಬಿಟ್ಟಿದ್ದೀವಪ್ಪ. ಹೇಳಪ್ಪ, ನಿಂದು ಯಾವ ಗುರ್ತು ಬಿಟ್ಟಿದ್ಯಾ? ಕೆಲಸ ಮಾಡಿದ್ದೀವಿ ನಾವು. ಎಜುಕೇಷನ್ ಮಕ್ಕಳಿಗೆ ಇವತ್ತು 84 ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ರೆ, ಅನ್ನ ಹಾಕಿದ್ದೀವಿ. 42,000 ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡು, ಕುಡಿಯೋ ನೀರು, ಶೌಚಾಲಯ. SLC ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಯಾವುದೋ ರೋಗಕ್ಕೆ ತುತ್ತಾಗ್ತಾಯಿದ್ವು. ಅದೆಲ್ಲ ತಪ್ಪಿಸಿದ್ದೀವಿ ನಾವು. ಕೊಂಡು ಕುಡಿಯೋ ನೀರು, ಶೌಚಾಲಯ. SLC ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಯಾವುದೋ ರೋಗಕ್ಕೆ ತುತ್ತಾಗ್ತಾಯಿದ್ವು. ಅದೆಲ್ಲ ತಪ್ಪಿಸಿದ್ದೀವಿ ನಾವು. ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟು ಅವತ್ತು. ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟೀಸ್, ಪೋಷಕರೇ ಅಲ್ಲಿ ಅದು ಮ್ಯಾನೇಜ್ಮೆಂಟ್ ಮಾಡಬೇಕು. ಇದೆಲ್ಲ ನೀವೆಲ್ಲ ಕಿತ್ತಾಕಿದ್ರಿ ಬಂದು. ಹೆಲ್ತ್ ಡಿಪಾರ್ಟ್ಮೆಂಟ್ ಯಶಸ್ವಿನಿ ಎಂಥ ಪ್ರೋಗ್ರಾಮ್, ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅಂದರೆ ಅದನ್ನು ಯಾರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು. ನೀವು ಮುಖ್ಯಮಂತ್ರಿಯಾಗಿ ಬಂದು ತೆಗೆದಾಕಿದ್ರಿ ಅದನ್ನ 2015ರಲ್ಲಿ ತೆಗೆದಾಕಿದ್ರಿ ನೀವೇ. ಆಮೇಲೆ ನಾವು ಈ ಬೊಮ್ಮಾಯಿ ಬಂದಮೇಲೆ ಬೊಮ್ಮಾಯಿ ಭಾಳ ಗಲಾಟೆ ಮಾಡಿದ್ದು ಮತ್ತೆ ರೀಸ್ಟಾರ್ಟ್ ಮಾಡಿಸಿದ್ದೀವಿ. ಯಶಸ್ವಿನೇ ಕಿತ್ತಾಕದೆ ಅಂತ ನೀವು ಯಾರ್ರಿ ಬಡವರಿಗೆ ಏನು ಮಾತಾಡ್ತೀರಿ? ಈ ಒಂದು ದೇಶ, ಒಂದು ನಾಡಿನ ಅಭಿವೃದ್ಧಿ ಅಂದರೆ ಅಕ್ಷರ ಮತ್ತು ಆರೋಗ್ಯ. ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿತ್ತು ಆ ರಾಜ್ಯ ಚೆನ್ನಾಗಿದೆ. ನೀವೆರಡನ್ನೂ ಕಿತ್ತಾಕ್ಬಿಡಿ. ಏನಿದೆ ಇವತ್ತು? ಎಲ್ಲ ಶಾಲೆಗಳು ಬಾಗಿಲಾಕವೆ, ಮೇಸ್ಟ್ರಿಗಳಿಲ್ಲ ಅಲ್ಲಿಗೆ. ಈ ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳಿಲ್ಲ. 40% ಡಾಕ್ಟ್ರುಗಳಿಲ್ಲ. ಅಯ್ಯೋ ದೇವ, ಸುಮ್ಮನೆ ನನ್ನ ಆಡಳಿತ. ನೀನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ. ನಾವು ಯಾರು ಹೇಳಕ್ಕೆ ಅವ್ನಿಗೆ ಸಿದ್ದರಾಮಯ್ಯ ಕಂಡ್ರೆ ಆಗಕ್ಕಿಲ್ಲಕ್ಕಲ್ಲ ಅವನಿಗೆ. ಅದಲ್ಲ. ಸರಿ, ನಾನು ಅದನ್ನ ಹೇಳಲ್ಲ. ಸುತ್ತ ಇರೋರು ಪಾಪ 8 ಜನ ಮಂತ್ರಿಗಳವ್ರೆ, 8 ಜನ ಸಲಹೆಗಾರರಿದ್ದಾರೆ. ಆ ಸಲಹೆಗಾರರಿಗೆಲ್ಲ ಸಂಬಳ ಎಷ್ಟು? ಕ್ಯಾಬಿನೆಟ್ ರ್ಯಾಂಕು ಅವ್ರಿಗೆಲ್ಲರಿಗೂ. ಈ ಗ್ಯಾರಂಟಿಗೂ ಕ್ಯಾಬಿನೆಟ್ ರ್ಯಾಂಕು, ಸ್ಟೇಟ್ ರ್ಯಾಂಕು 4 ಜನ, ಜಿಲ್ಲೆಗೆಲ್ಲ ದುಡ್ಡು, ತಾಲೂಕೆಲ್ಲ ದುಡ್ಡು. ಎಲ್ರಿ ರಾಮ ರಾಮ, ಬರ್ಬಾದ್ ಮಾಡೋಟ್ಟು ಹೋಗ್ತೀಯ ಸಿದ್ದರಾಮಯ್ಯ ಕರ್ನಾಟಕನ ಮಾತ್ರ. ಬಾಗಿಲಾಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ರಿ ನೀವು. 16ನೇ ಲೂಯಿ ಸಿದ್ದರಾಮಯ್ಯ. ನಿಮ್ಮ ಮೈಂಡ್ ಸೆಟ್ಟು 16ನೇ ಲೂಯಿ. ನನ್ನ ನಂತರ ಜಲಪ್ರಳಯವಾಗಲಿ ಎಂದ ಅವನು. ಜಲಪ್ರಳಯ ಆದರೆ ಯಾವನೂ ಇರೋದಿಲ್ವ? ಬರೀ ಪ್ರಳಯ ಆದರೆ ಅವನಾರು ಉಳ್ಕೊತಾನೆ. ಅವನೆಂಥವನು ನೋಡಿ. ಆ 16ನೇ ಲೂಯಿ ಮೈಂಡ್ ಸೆಟ್ ನಿಮ್ಮದು. ಇದು ಹೊಟ್ಟೆ ಕಿಚ್ಚ ನಾವು ಹೇಳ್ತಾ ಇರೋದು. ಇದು ಹೊಟ್ಟೆ ಕಿಚ್ಚೇನಪ್ಪ? ದುಡಿಯೋ ಕೈಗೆ ಉದ್ಯೋಗ ಕೊಡಿ ಅನ್ನೋದು ಹೊಟ್ಟೆ ಕಿಚ್ಚ. ಅನಾವಶ್ಯಕ ಎಕ್ಸ್ಪೆಂಡಿಚರ್ಸ್ನ ತಪ್ಸಪ್ಪ ಅಂತ ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆ ಹೋಗ್ತಾ ಇದೆ? ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆ ಹೋಗ್ತಾ ಇದೆ ಇವತ್ತು? ಅದು ಹೇಳಿದ್ರೆ ಇಲ್ಲಿ ಆ ರಾಜ್ಯದಲ್ಲಿ ನೋಡಿ ನಮಗಿಂತ ಜಾಸ್ತಿ ಇದೆ ಸಾಲ. ಇಡೀ ದೇಶದಲ್ಲೇ ನಂಬರ್ 2 ಸಾಲಗಾರರು ನಾವು. ನಂಬರ್ 1 ಮಹಾರಾಷ್ಟ್ರ ಬಿಡಿ. ಇಟ್ಸ್ ಎನ್ ಎಕನಾಮಿಕಲ್ ಕ್ಯಾಪಿಟಲ್. ಬಾಂಬೆ ಇಸ್ ದ ಎಕನಾಮಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಎಲ್ಲಿಂದರೂ ದುಡ್ಡು ಬರುತ್ತೆ ಅವ್ರಿಗೆ. ನಿನಗೆ ಎಲ್ಲಿಂದ ಬರ್ತದಪ್ಪ? ಇಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇದೆಯಲ್ಲ. ಹೋಲಿ, ಆ ಸಾಲ ಮಾಡಿ ಏನು ಮಾಡಿದ್ಯಾ? ಪರ್ಮನೆಂಟ್ ಏನಾದ್ರು ಆಗಿದೆಯಾ ಆ ಸಾಲದಿಂದ? ಬಸವರಾಜ್ ರಾಯರೆಡ್ಡಿ ಹೇಳ್ತಾರೆ, ಅವರು ಆರ್ಥಿಕ ಸಲಹೆಗಾರರವ್ರಿಗೆ, ನಾವು ತರುವಂಥ ಸಾಲ ಹಿಂದಿನ ಸಾಲ ತೀರ್ಸೋಕ್ಕೆ ಸರಿಯಾಗ್ತಾ ಇದೆ ಅಂತ ಅವ್ರು ಆರ್ಥಿಕ ತಜ್ಞರು ಹೇಳ್ತಾವ್ರೆ.
ಆದರೆ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ರು ನೋಡಿ ಬರೆದಿದ್ದೀನಿ ಅದು ನನ್ನ ನೋಟ್ಸಲ್ಲಿ ಇದೆ ನೋಡಿ 22ರಲ್ಲಿ ಎಷ್ಟು ಸಾಲ ಮಾಡಿರಿ 23ರಲ್ಲಿ ಎಷ್ಟಾಯ್ತು ಈಗ ಎಷ್ಟು ಸಾಲ ಆಯಿತು 7,60,000 ಕೋಟಿ ಸಾಲ ಇದೆ ರೀ ಹೋಯ್ತು ಬರೀ ವರ್ಷ ಸಾಲ ಮಾಡೋದೇನ ನೀವು ಆರ್ಥಿಕ ತಜ್ಞರು ಓಹೋ 16 ಸಾರಿ ಮಂಡನೆ ಇದಕ್ಕ ಇದು ಹೊಟ್ಟೆ ಕಿಚ್ಚ ಆನ್ ರೆಕಾರ್ಡ್ ಇವೆಲ್ಲ ಇರುವಂಥದ್ದು ಸುಮ್ಮನೆ ಬೊಗಳೆ ಅಲ್ಲ ಹಾಂ ಈಗ ಇದ್ರ ವಿರುದ್ಧ ಹೋರಾಟ ಮಾಡಕ್ಕಂತ ಬಿಜೆಪಿ ಆಂತರಿಕ ಕಲದಲ್ಲಿ ಸಿಲುಕೊಂಡಿದ್ಯಾ ಅಂತ ಬಿಡಿ ಅಲ್ಲ ಆಡಳಿತ ಪಕ್ಷವನ್ನು ಎದುರಿಸಕ್ಕೆ ಆಗ್ತಾರೋ ಮತ್ತೆ ಹೋರಾಟದ ಸರಿ ನಮ್ಮ ಬಿ ಜೆ ಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ ವಿರೋಧವೂ ಗೊತ್ತಿಲ್ಲ ಅವ್ರಿಗೆ ಇಲ್ಲ ಅವರು ಅದು ತಿಳ್ಕೊಳ್ಳೋಕ್ಕೂ ಹೋಗಲ್ಲ ಅವರು ತಿಳ್ಕೊಳ್ಳೋಕ್ಕೂ ಅಲ್ಲ ರೀ ಈಗ ಆನ್ ದಿ ಫ್ಲೋರ್ ಒಂದು ಸರ್ಕಾರ ಹೇಳ್ತಾ ಇದೆ 48 ಜನದ ಮೇಲೆ ಟ್ರ್ಯಾಪ್ ಇದೆ ಜಡ್ಜಸ್ ಇದ್ದಾರೆ ಅಂದರೆ ಗಿವ್ ಮಿ ದಿ ಲಿಸ್ಟ್ ಅಂತ ಕೇಳು ಅಂತ ಇದ್ಬೇಡ ಅವ್ನಿಗೆ ಅಪೋಸಿಷನ್ ಲೀಡ್ರಿಗೆ ಹೂ ಆರ್ ಆಲ್ ದೋಸ್ ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡೋದು ಆಚೆಗೆ ಎಂದಿದ್ರಿ ಗೊತ್ತಾಗ್ತಾ ಇತ್ತಾಗ ಕೇಳೋ ತಾಕತ್ತೇ ಇಲ್ವಲ್ರಿ ಇವ್ರಿಗೆ ಅದನ್ನ ಹೊಂದಾಣಿಕೆ ಜಾಸ್ತಿ ಆಗಿದೆ ಅಂತ ಹಾಂ ಆಡಳಿತ ವಿರೋಧ ಪಕ್ಷದ ಹೊಂದಾಣಿಕೆ ಜಾಸ್ತಿ ಆಗ್ತಾ ಹೌದು ಹೊಂದಾಣಿಕೆಯಿಂದಾನೆ ತಾನೆ ವಿಜಯೇಂದ್ರ ಗೆದ್ದಿರೋದು ವಿಜಯೇಂದ್ರ ಗೆದ್ದಲ್ಲಪ್ಪ ಶಿಕಾರಿಪುರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು ನಾಗರಾಜ್ ಅಂತಿದ್ದ ಒಬ್ಬ ಕುರುಬ ಅವನಿಗೆ ಕೊಟ್ಟು ಇವನು ಹಾರೋಗ್ಬಿಡೋನು ಅದ್ರ ಬದಲು ಇನ್ಯಾವನಿಗೂ ಕೊಟ್ಟರು ಬೇಕಂತೇಳಿ ಯತ್ನಾಳ್ ಅವರ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಹಾಂ ಯತ್ನಾಳ್ ಅವರ ಹೋರಾಟಕ್ಕೆ ಬೆಂಬಲ ಕೊಡ್ತೀರಾ ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾರೆ ಅವ್ರದ್ದು ಅಡ್ಜಸ್ಟ್ಮೆಂಟೇ ಅಲ್ವೇ MB ಪಾಟೀಲ್ ಅವ್ರದ್ದು ಅದು ಅಡ್ಜಸ್ಟ್ಮೆಂಟ್ ಗಿರಾಕಿನೇ ಹಾಂ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾರ ಬಿಜೆಪಿಯಲ್ಲಿ ಅಂತ ಗೊತ್ತಿಲ್ಲ ಸರ್ ನಾವು ಹಿರಿಯ ನಾಯಕರು ಬಿಜೆಪಿ ನಮ್ಗೆಲ್ಲ ಗೊತ್ತಿದೆ ಅಂತ ಸಾಕಷ್ಟು ನಾನು ಕಾಂಗ್ರೆಸ್ಸಿನ ಹಿರಿಯ ನಾಯಕ BJPಲಿ ಕಿರಿಯ ನಾಯಕ ನಾನು ರಾಜಕಾರಣದಲ್ಲಿ ಹಿರಿಯರಲ್ಲ ರಾಜಕಾರಣದಲ್ಲಿ ಹಿರಿಯ ನಾನು ಅಯ್ಯ ಅಚ್ಚಿ ಆಡಳಿತ ಪಕ್ಷದಲ್ಲೇ ಒಂದಷ್ಟು ವಿರೋಧ ಇದೆ ಅಂದ್ರೆ ಯಾವ್ದಕ್ಕೆ ವಿರೋಧ ಇದೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇದೆ. ಯಾವ್ದಕ್ಕಪ್ಪ ಮೈತ್ರಿ ಪಕ್ಷಗಳು ಯಾವ್ದಕ್ಕೆ ಒಕ್ಫ ಆಮೇಲೆ ನೋಡಿ ಸುಮ್ಮನೆ ಜೆಡಿಯು ಎಲ್ಲ ವಿರೋಧ ಮಾಡ್ತಾರೆ ಅಂತ ತೆಲುಗು ದೇಶಕ್ಕೂ ಜೆಡಿಯು ಮೈತ್ರಿ ಪಕ್ಷಗಳ ಇಲ್ಲ ಅಂತ ಮೈತ್ರಿ ಪಕ್ಷಗಳಲ್ಲೇ ನಾನು ಇನ್ನೂ ಓದ್ಕೊಂಡಿಲ್ಲ ಸರಿಯಾಗಿ ಸ್ವಲ್ಪ ತಡಿ ವಖಫ್ ಓದಿಲ್ಲ ಸುಮ್ಮನಿರಪ್ಪ ಸ್ವಲ್ಪ ಏನಪ್ಪ ಚಿನ್ಕುರುಳಿ ಏನು ಪಾಂಡವಪುರದ ಸಂತೆ ಬಾಡೆಲ್ಲ ಮುಗೀತಾ ವರ್ಷ ತಡಕಿಗೆ ಒಳ್ಳೇದಾಗಲಿ